ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3 ಪ್ರಥಮ ಭಾಷೆ ಕನ್ನಡ ವಿಷಯದ ಕೀ ಆನ್ಸರ್ಸನ್ನು ಡಿಸ್ಕಷನ್ ಮಾಡೋಣ. ಅಂದರೆ ಇಂದು ನಡೆದಂತಹ ನಿಮ್ಮ ಕ್ವಶನ್ ಪೇಪರ್ ಆಗಿರುತ್ತೆ ಮಕ್ಕಳ. ಹಾಗಾಗಿ ಸಂಪೂರ್ಣವಾದ ಕೀ ಆನ್ಸರ್ಸ್ ಇರುತ್ತೆ. ಒಂದು ಬಾರಿ ನೋಡಿ ಕರೆಕ್ಟಾಗಿ ಬರೆದಿದ್ದೀರಾ ಎಲ್ಲನೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆ ನೀಡಲಾಗಿದೆ. ಸೂಕ್ತವಾದದ್ದನ್ನು ಆರಿಸಿ ಬರೀಲಿಕ್ಕಿತ್ತು. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಕೇಳಿದರು. ಸೊ ಅಲ್ಲಿ 4 ಆಪ್ಷನಲ್ಲಿ ಆಪ್ಷನ್ ಏನಲ್ಲಿದ್ದಂತಹ 9 ಸರಿಯಾಗಿರುವಂತಹ ಉತ್ತರ ಆಗಿತ್ತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದೇವೇಂದ್ರ ಪದವು ಈ ಸಂಧಿಗೆ ಸೇರಿದೆ. ಸೊ ದೇವ ಪ್ಲಸ್ ಇಂದ್ರ ಇಲ್ಲಿ ಗುಣಸಂಧಿಗೆ ಬರುವಂಥದ್ದು. ಹಾಗಾಗಿ ಆಪ್ಷನ್ ಎ ಅಂತ ಹಾಕಿದ್ರೆ ನಿಮಗೆ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಮೂರನೇದು, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯವನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ನಲ್ಲಿರುವ ಉತ್ತರ ಸರಿಯಾಗಿದೆ. 4ನೇದು, ತಿನ್ನಲಿ ಪದದಲ್ಲಿರುವ ಕ್ರಿಯಾರೂಪ. ತಿನ್ನಲಿ ಅನ್ನೋದು ವಿದ್ಯಾರ್ಥಕ ರೂಪಕ್ಕೆ ಬರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಸಂಪ್ರದಾನ ಆಗಿರ್ತದೆ. ಆಪ್ಷನ್ ಬಿ. 6ನೇದು, ಹೊಗೆದೂರು ಪದ ಈ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಅದು ಹೊಗೆದೂರು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರುವಂತಹ ಒಂದು ಪದವಾಗಿದೆ. ಹಾಗಾಗಿ ಆಪ್ಷನ್ ಎ ಅಂತ ಹಾಕಿದ್ರೆ ನಿಮಗೆ ಸಂಪೂರ್ಣವಾಗಿ 1 ಅಂಕಗಳು ಸಿಕ್ಕಿರುತ್ತೆ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದ ಕೇಳಿದರು. 7ನೇ ಪ್ರಶ್ನೆ, ವಂದ್ಯ, ಬಂಜೆ, ಪಾದುಕ, ಹಾವುಗೆ. 8ನೇದು, ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ, ತಾವು ಅನ್ನೋದು ಆತ್ಮಾರ್ಥಕ ಸರ್ವನಾಮ. ಹಾಗಾಗಿ ಆತ್ಮಾರ್ಥಕ ಸರ್ವನಾಮ ಅಂತ ಬರೆದಿರಬೇಕು. ನೆಕ್ಸ್ಟ್ 9ನೇ ಪ್ರಶ್ನೆ, ಚೆನ್ನಾಗಿ ಅನ್ನೋದು ಸಮಾನಾರ್ಥಕ ವ್ಯಯ, ಉಂಟು ಅನ್ನೋದು ಕ್ರಿಯಾರ್ಥಕ ವ್ಯಯಕ್ಕೆ ಬರುವಂತಹ ಒಂದು ಪದ. ನೆಕ್ಸ್ಟ್ ಸಿರಿವಂತ ಅನ್ನೋದು ತದ್ದಿತಾಂತ ನಾಮ, ಸಿರಿತನ ಅನ್ನೋದು ತದ್ದಿತಾಂತ ಭಾವನಾಮ. ಸೊ ಇದಿಷ್ಟು ಸ್ಟಾರ್ಟಿಂಗ್ ನಿಮಗೆ ಗ್ರಾಮರ್ ಪಾರ್ಟಿಗೆ ಸಂಬಂಧಿಸಿದ್ದು. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಸೊ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಉತ್ತರ, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಅಮೂಲ್ಯ ಸಾಧನವಾಗಿದೆ. ನೆಕ್ಸ್ಟ್ 12ನೆಯ ಪ್ರಶ್ನೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಕೇಳಿದ್ರು, ಅದು ಕರ್ದಿ ಪುಸ್ತಕ. ನೆಕ್ಸ್ಟ್ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಕೇಳಿದ್ರು, ಅದು ಚೇರಿಂಗ್ ಕ್ರಾಸ್ ಆಗಿದೆ. ನೆಕ್ಸ್ಟ್ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತಂತಹ ಪದವಿ ಯಾವುದು ಕೇಳಿದ್ರು, ಅದು ಮಂತ್ರಿ ಪದವಿ ಅವರಿಗೆ ದೊರೆಯುತ್ತದೆ. ಹಲಗಲಿಯ ಗುರುತು ಉಳಿಯದಂತಹದ್ದು ಏಕೆ? ಯಾಕೆಂತ ಹೇಳಿದರೆ ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿ ಬೂದಿ ಮಾಡಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ನೆಕ್ಸ್ಟ್ 16ನೇದು, ದ್ರೋಣರು ಪರಶುರಾಮನ ಬಳಿ ಏಕೆ ಬಂದರು? ಸೊ ಅವರು ದ್ರೋಣರು ಪರಶುರಾಮನ ಬಳಿಗೆ ದ್ರವ್ಯಾರ್ಥಿಯಾಗಿ ಬರ್ತಾರೆ. 18ನೇದು, ಪುಟ್ಟ ಪೋರಿಯ ಅಮ್ಮ ತೂತು ಬಿದ್ದ ಸೀರೆಯಲ್ಲಿ ಯಾರ ಸೊರಗಿದ್ದಾರೆ ಕೇಳಿದರು, ಬಾಲರವಿ ಸೊರಗಿದ್ದಾನೆ. ಸೊ ಇದಿಷ್ಟನ್ನು ನೀವು ಕರೆಕ್ಟಾಗಿ ಬರೆದಿದ್ರೆ ನಿಮಗೆ 1 ವರ್ಡ್ ಆನ್ಸರಲ್ಲಿ 7 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್, 2-3 ವಾಕ್ಯಕ್ಕೆ ಕೇಳಿದ್ದಾರೆ ಮಕ್ಕಳ. ಇಲ್ಲಿ 10 ಪ್ರಶ್ನೆಗಳು ಬರ್ತದೆ. 18ನೇ ಪ್ರಶ್ನೆ, ಕನ್ನಡ ಭಾಷೆ ಹದಗೊಂಡ ಬಗೆಯನ್ನು ತಿಳಿಸಿ. ಸೊ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮ್ಮ ಪ್ರಭುಗಳಂತಹ ಶರಣವರೇಣ್ಯರು, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗದವರು, ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸಿದ್ದಾರೆ. ಹೀಗೆ ಭಾಷೆ ಹದಗೊಂಡಿದೆ. ಇದಿಷ್ಟು ಬರೆದಿದ್ರೆ 2 ಅಂಕ. ನೆಕ್ಸ್ಟ್ ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸದ ಕುರಿತು ಕೇಳಿದ್ದಾರೆ. ಸೊ ಇವರು ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರದಲ್ಲಿ ನಡೆಸ್ತಾರೆ. ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಡಿಯನ್ ಮೀಡಿಯೇಟ್ ಹಾಗೂ 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೆಯುತ್ತಾರೆ. ಅಂದಿನ ಮೈಸೂರಿನ ದಿವಾನರಾಗಿದ್ದಂತಹ ಸಿ ರಂಗಾಚಾರ್ಯರು ನೀಡಿದಂತಹ ವಿದ್ಯಾರ್ಥಿ ವೇತನ ಸೌಲಭ್ಯ ಬಳಸಿಕೊಂಡು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೆ ಪಾತ್ರರಾಗ್ತಾರೆ. ಇದಿಷ್ಟು ಅವರ ವಿದ್ಯಾಭ್ಯಾಸದ ಕುರಿತು ಬರೆದಿದ್ರೆ 2 ಅಂಕ.
ನೆಕ್ಸ್ಟ್ ಪೋಯೆಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿ ಇವೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಲಂಡನ್ನ ವೆಸ್ಟ್ ಮಿನಿಸ್ಟರ್ ಅಬೆ ಸ್ಮಾರಕ ಮಂದಿರದಲ್ಲಿ ಪೋಯೆಟ್ ಕಾರ್ನರ್ ಇದೆ. ಅಲ್ಲಿ ಕಿಪ್ಲಿಂಗ್, ಹಾರ್ಡಿ, ಮೆಕ್ಯಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಪ್ರಸಿದ್ಧ ವಿಮರ್ಶಕ ಡ್ರಾಯ್ಡನ್ ಮತ್ತು ಪ್ರಖ್ಯಾತ ನಾಟಕಗಾರ ಬೆನ್ ಜಾನ್ಸನ್ ಹಾಗೂ ಮಹೋನ್ನತ ಆಂಗ್ಲ ಕವಿ ವರ್ಡ್ಸ್ ವರ್ತ್ ಮೊದಲಾದ ಕವಿಶ್ರೇಷ್ಠರ ಸಮಾಧಿಗಳಿವೆ. ನೆಕ್ಸ್ಟ್ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜ್ಯಸಭೆಯಲ್ಲಿ ಮೂರ್ಖರೆಂದು ತೀರ್ಮಾನಿಸಲು ಕಾರಣವೇನು? ಮಂತ್ರಿ ಸೋಮಶರ್ಮನ ಮರಣದ ಕೆಲವು ದಿವಸಗಳ ನಂತರ ಆತನ ಅಕ್ಕ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜನು ಅರಮನೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆ ಬಲ್ಲಿರಿ ಎಂದು ಇಬ್ಬರನ್ನು ಕೇಳಿದಾಗ ಅವರು ತಲೆ ತಗ್ಗಿಸಿಕೊಂಡು ಮರು ಮಾತನಾಡದೆ ಕಣ್ಣೀರಿಡುತ್ತಾ ತುಂಬಿಕೊಳ್ಳುತ್ತಾರೆ. ನೆಲದಲ್ಲಿ ಬರೆಯುತ್ತಿರಲು ರಾಜ್ಯಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನು ತಿಳಿಯದ ಸಪ್ತ ವ್ಯಸನಿಗಳು ಅಂತೇಳಿ ತೀರ್ಮಾನಿಸ್ತಾರೆ. 22ನೇದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಸೊ ಕಾಲವೆಂಬ ಹಕ್ಕಿಯ ಮೋಡ, ಆಕಾಶ, ಮೋಡ, ಭೂಮಂಡಲ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವಂತಹ ಮುಗಿಲಿಗೆ ರೆಕ್ಕೆಗಳ ಒಡೆದವೋ ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವಂತಹ ನಕ್ಷತ್ರಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವಂತಹ ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಲಾಗಿದೆ. ನೆಕ್ಸ್ಟ್ ಹಲಗಲಿಯ ಬೇಡರು ಕಂಪನಿಯ ಸರ್ಕಾರದ ವಿರುದ್ಧ ದಂಗೆ ಹೇಳಲು ಕಾರಣವೇನು ಕೇಳಿದರೆ ನೋಡಿ, ಇದಿಷ್ಟು ಆನ್ಸರನ್ನು ನೀವು ಬರೆದಿದ್ರೆ ಮಕ್ಕಳ ನಿಮಗೆ ಸಂಪೂರ್ಣವಾಗಿ 2 ಅಂಕ ಸಿಗುತ್ತೆ. ನೆಕ್ಸ್ಟ್ ಭಗತ್ ಸಿಂಗ್ ಹೇಗೆ ಅಮರನಾದನು ಅಂತ ಹೇಳಿ ಕೇಳಿದರೆ, ಸೊ ಭಗತ್ ಸಿಂಗ್ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲನೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುನ್ನಡೆದರೆ ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವತಂತ್ರಕ್ಕೋಸ್ಕರ ತಮ್ಮ ಜೀವವನ್ನೇ ಅರ್ಪಿಸಿ ಮರಣದಂಡನೆಗೆ ಈಡಾಗ್ತಾರೆ. ಸೊ ಇದನ್ನು ಬರೆದ್ರೆ ನಿಮಗೆ 2 ಅಂಕ. ನೆಕ್ಸ್ಟ್ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರು ಹೇಳಿದ ಮಾತುಗಳು ಯಾವ್ಯಾವು? ಸೊ ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶ ಅಲ್ಲ ಅಂತ ತಿಳಿದಿದ್ದಂತಹ ಗಾಂಧೀಜಿಯವರಿಗೆ ಇಂಗ್ಲೆಂಡಿಗೆ ಹೋದ ನಂತರ ಇಂಗ್ಲೆಂಡಿಗೆ ಹೋಗುವವರೆಗೆ ಅವರಲ್ಲಿತ್ತು. ನಂತರ ದಕ್ಷಿಣ ಆಫ್ರಿಕಕ್ಕೆ ಹೋದ ಮೇಲೆ ಅವರಿಗೆ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಹ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆ ಪಶ್ಚಾತ್ತಾಪ ಉಂಟಾಗ್ತಿದೆ. ಹಾಗಾಗಿ ಅವರು ಕೆಟ್ಟ ಬರವಣಿಗೆ, ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಅಂತ ಹೇಳಿ ತಿಳಿಸ್ತಾರೆ. ನೆಕ್ಸ್ಟ್ ಭಗವಂತನಲ್ಲಿ ಶರಣಾಗುವ ಅಕ್ಕ ಮಹಾದೇವಿಯ ವಚನ ಹೇಗೆ ವ್ಯಕ್ತವಾಗಿದೆ? ಇದು ಸಹ ರಿಪೀಟೆಡ್ ಕ್ವಶನ್ನು. ಪೈಗಳ ತಮ್ಮನ ನೂಲು ಮದುವೆ ಹೇಗೆ ಸಿದ್ಧಪಡಿಸಿಕೊಳ್ಳಲಾಗಿತ್ತು? ಇದಿಷ್ಟು. ಸೊ ಬಹಳಷ್ಟು ಈಸಿಯಾಗಿದೆ, ನಿಮಗೆ ಎಲ್ಲ ಆನ್ಸರ್ಸ್ನ ನೀವು ಅಟೆಂಡ್ ಮಾಡಿರ್ತೀರ. ನೆಕ್ಸ್ಟ್ 5th ಮೇನ್ ಬಂದರೆ ಲೇಖಕರ ಪರಿಚಯ ಇದೆ. ಇಲ್ಲಿ ಇಬ್ಬರು ಲೇಖಕರು, ಒಂದು A.N. ಮೂರ್ತಿರಾವ್ ಮತ್ತು ದ ರಾ ಬೇಂದ್ರೆ ಅವರ ಬಗ್ಗೆ ಕೊಟ್ಟಿದ್ದಾರೆ. ಸೊ ನೀವು ವಾಕ್ಯ ರೂಪದಲ್ಲಿ ಈ ರೀತಿ ಬರೆದಿರಿ. A.N. ಮೂರ್ತಿರಾವ್ ಅವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳ್ನಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳ್ ನರಸಿಂಹ ಮೂರ್ತಿರಾವ್. ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರಾದ ಇವರು ಪ್ರಬಂಧಕಾರಿಯಾಗಿಯೇ ಮಾನ್ಯರಾಗಿದ್ದಾರೆ. ಹಗಲುಗನಸು, ಅಲೆಯುವ ಮನ, ಅಪರವಯಸ್ಕ ಅಮೇರಿಕಯನ, ಸೊ ಈ ರೀತಿ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ ದೊರಕಿದೆ. ಇದಿಷ್ಟು ಬರೆದಿದ್ರೆ ನಿಮಗೆ 3 ಅಂಕ. ಅದೇ ರೀತಿ ದ ರಾ ಬೇಂದ್ರೆ ಅವ್ರದ್ದು ಇದೆ ನೋಡಿ, ಇದೇ ರೀತಿ ಬರೆದಿದ್ರೆ ನಿಮಗೆ ಕಂಪ್ಲೀಟ್ 3 ಅಂಕ ಸಿಕ್ಕಿರುತ್ತೆ. ನೆಕ್ಸ್ಟ್ 6ನೇ ಮೇನು, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಮಕ್ಕಳ ನಿಮಗಿಲ್ಲಿ ಆಲ್ರೆಡಿ ನಾವು ಟಿಪ್ಸ್ ಕೊಟ್ಟಿದ್ದೆ ನಿಮಗೆ. 2 ಲೈನ್ ಇದ್ದರೆ ಆಬ್ವಿಯಸ್ಲಿ ಅದು ಕಂದ ಪದ್ಯಕ್ಕೇ ಬರುವಂಥದ್ದು. ಸೊ ನೀವಿಲ್ಲಿ ಇಡೆ ತೊಡೆಯ ನುಡಿದ ನೆಟ್ಟನೆ ಕಡೆಯು ತುಕ್ಕಂ ನೆಲಂ ನಾನಿದ ನೆತ್ತುಂ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಲಘುಗುರು ಹಾಕ್ತಾ ಹೋದರೆ 4 ಬರ್ತಾ ಇದೆ ಮಕ್ಕಳು. ಹಾಗಾಗಿ ನಿಮಗೆ ಇದು ಒಟ್ಟಾರೆ ಕಂದ ಪದ್ಯಕ್ಕೆ ಬರುವಂಥದ್ದು. ಇದಿಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಅಲಂಕಾರವನ್ನು ಕೊಟ್ಟಿದ್ದಾರೆ ಮಕ್ಕಳ. ಅಳಿರು ಇತ್ತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನ ನಿರಿಯದೆ ಪೇಳು ವಿಶ್ವಾಮಿತ್ರ. ಸೊ ಇದನ್ನು ರೂಪಕ ಅಲಂಕಾರಕ್ಕೆ ಬರುವಂಥ ಒಂದು ವಾಕ್ಯವಾಗಿದೆ. ಸೊ ಇದು ಸಮನ್ವಯ ಬರೀರಿ. ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಕ ಅಲಂಕಾರ. ಸೊ ಉಪಮೇಯ ಒಡಲ ಬೇಗೆ, ಉಪಮಾನ ಬೆಂಕಿಯುರಿ. ಸೊ ಇಲ್ಲಿ ಒಡಲ ಬೇಗೆ ಹಾಗೂ ಬೆಂಕಿಯುರಿ ಇವೆರಡೂ ನಡುವೆ ಯಾವುದೇ ಅಭೇದವನ್ನು ರೂಪಿಸಿರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ. ಸೊ 8ನೇ ಮೇನು, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಮಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು,
ಅದೇ ರೀತಿ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಸೊ ಇವೆರಡೂ ಗಾದೆಗಳು ಬಹಳ ಈಸಿ ಇದೆ. ಸೊ ಮಾಮೂಲಿ ಫಸ್ಟ್ ಗಾದೆ ಇಂಟ್ರಡಕ್ಷನ್ ಏನಿದೆ ಅದನ್ನು ಬರೀರಿ, ಅದಕ್ಕೊಂದು ಅಂಕ. ಇನ್ನು ಉಳಿದಿದ್ದನ್ನು ಎಕ್ಸ್ಪ್ಲೈನ್ ಮಾಡಿ ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ 18 ಅಂಕಗಳು ನಿಮಗೆ ಸಂದರ್ಭ ಮತ್ತು ಸ್ವಾರಸ್ಯದಲ್ಲಿ ಬರ್ತದೆ. ಸೊ ಇಲ್ಲಿ ನೋಡಿ, ಸೊ ಹೇಳಿರುವಂಥವೇ ಬಂದಿದ್ದಾವೆ ಮಕ್ಕಳ. ತಾವು ಕಡಿಮೆ ಮಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಸೊ ಇದನ್ನು ಭಾಗ್ಯಶಿಲ್ಪಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳ. DS ಜಯಪ್ಪಗೌಡ ಅವರು ರಚಿಸಿರುವ ಸರ್ ಎಂ ವಿಶ್ವೇಶ್ವರಯ್ಯವರ ಕಾರ್ಯಸಾಧನೆ ಎಂಬ ಕೃತಿಯಿಂದ ಆಯ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಪಾಠ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಇದೇ ರೀತಿ ನೀವು ಬರೆದಿದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಲ್ಲಿಸೋ ನಿನ್ನ ಮಕ್ಕಳ, ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇದು ಗ್ರಾಮ ದೇವತೆ ಮನೆ ಮಂಚಮ್ಮನಿಗೆ ದೇವಸ್ಥಾನವನ್ನು ಕಟ್ಟುವ ಸಂದರ್ಭದಲ್ಲಿ ಬಂದಿರುವಂತಹ ಮಾತು. ಇದಿಷ್ಟನ್ನು ನೀವು ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗುತ್ತೆ. ನೆಕ್ಸ್ಟ್ 35ನೇದು, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ. ಈ ವಾಕ್ಯವನ್ನು ಸಾರಾ ಅಬುಬಕರ್ ಅವರ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಪಾಠದಿಂದ ಆರಿಸಲಾಗಿದೆ. ಸೊ ಡಾಕ್ಟರ್ ರಾಹಿಲನು ಶತ್ರು ಸೈನಿಕ ವೈಮಾನಿಕ ದಾಳಿಯಿಂದ ಸಮುದ್ರಕ್ಕೆ ಬಿದ್ದು ರಕ್ಷಣೆಯನ್ನು ಪಡೆಯಲೆಂದು ಹುಡುಕಾಡುತ್ತಿರುವಾಗ ಒಂಟಿ ಮನೆಯೊಂದನ್ನು ಕಾಣುತ್ತಾನೆ. ನಂತರ ಆ ಮನೆಯೊಳಗೆ ಹೆರಿಗೆ ನೋವಿನ ಆರ್ತನಾದ ಕೇಳಿ ರಾಹಿಲನು ಮುದುಕಿಯನ್ನು ಪ್ರಶ್ನಿಸುತ್ತಾ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ ಈ ರೀತಿ ಬರೀಬೇಕು. ನೆಕ್ಸ್ಟ್ 36ನೇ ಪ್ರಶ್ನೆ, ಮುನ್ನಮ ಒಂದಿರ್ಬರು ಮುನ್ನಿಕ್ಕು ನಿಕ್ಕಿ ಬಳಿಕೆ ಸಂಧಿಗೆ ಯೊನ್ವೆ. ಸೊ ಇದನ್ನು ಸಾಹಸ ಭೀಮ ವಿಜಯ ಕೃತಿಯಿಂದ ಆಯ್ದಂತಹ ಚಲಮನೆ ಬೇರೆವೆ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭ ಸ್ವಾರಸ್ಯ ಈ ರೀತಿ ಇದೆ. ನೆಕ್ಸ್ಟ್ ಹಕ್ಕಿಯ ಕೊರಲಿಂಪು ಹಸಿರು. ಸೊ ಇದನ್ನು ಕುವೆಂಪು ಅವರು ಬರೆದಿರುವಂತಹ ಪಕ್ಷಿಕಾಶಿ ಎಂಬ ಕೃತಿಯಿಂದ ಆಯ್ದ ಹಸಿರು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಮಕ್ಕಳ. ಸೊ ಸಂದರ್ಭ ಸ್ವಾರಸ್ಯವನ್ನು ಇದೇ ರೀತಿ ನೀವು ಬರೆದಿದ್ರೆ ನಿಮಗೆ ಪೂರ್ತಿ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಈಗಳೊಂದಡಕೆ ಯುಮಿಲ್ಲ ಕೈಯೊಳು. ಸೊ ಇದನ್ನು ಪಂಪ ಅವರು ಬರೆದಿರುವ ಕೆಮ್ಮೆನೆ ಮೀಸೆ ಹೊತ್ತೇನೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಮತ್ತು ಸಂದರ್ಭ ಸ್ವಾರಸ್ಯ ಇದಿಷ್ಟು ನಿಮಗೆ ಬರೆದಿದ್ರೆ ಮಕ್ಕಳ ನಿಮಗೆ 18 ಅಂಕಗಳು ಸಿಗ್ತದೆ. ಆ್ಯಂಡ್ ನೆಕ್ಸ್ಟ್ ಪದ್ಯ ಬಂದರೆ ನಿಮಗೆ ಇದು ಈಸಿ ಇದೆ ಮಕ್ಕಳೇ. ಸಂಕಲ್ಪ ಗೀತೆಯಿಂದಲೇ ಕೊಟ್ಟಿದ್ದಾರೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರುಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನೆಕ್ಸ್ಟ್ ಮತಗಳೆನ್ನುವ ಪಥವೆನ್ನುವ. ಸೊ ಇದು ಎರಡು ಈಸಿ ಇದೆ, ಬರೆದಿರ್ತೀರ. ನೆಕ್ಸ್ಟ್ ನಿಮಗೆ ಇಲ್ಲಿ ಸಾರಾಂಶವನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ಕೃಷ್ಣನು ಪಾಂಡವನಿಗೆ ಒಡ್ಡಿದಂಥ ಆಮಿಷದ ಬಗ್ಗೆನೇ ಕೇಳಿರುವಂಥದ್ದು. ಕೌರವೇಂದ್ರನ ಕೊಂದೆ ನೀನು, ಈ ಒಂದು ಪೋಯಮಿಂದ ಕೇಳಿದ್ದಾರೆ. ಸೊ ಈಸಿ ಇದೆ, ಬರೆದಿರ್ತೀರ ನೋಡಿ. ಅದನ್ನು ಸಹ ನೋಡಿ, ಇದರ PDF ಅನ್ನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ 7-8 ವಾಕ್ಯಕ್ಕೆ ಬಂದರೆ ಆಬ್ವಿಯಸ್ಲಿ ನಾವು ಹೇಳಿದ್ವಿ ಒಂದು ಪ್ರಶ್ನೆ ಇದರಿಂದಲೇ ಬಂದಿರುತ್ತೆ. ಶಬರಿಯಿಂದ ನೀವು ಬರೆದಿರ್ತೀರ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ, ಅಥವಾ ಹೂವು ಹಣ್ಣುಗಳನ್ನು ವಿಂಗಡಿಸುತ್ತಾ ಶ್ರೀರಾಮನ ಬರುವಿಕೆಗಾಗಿ ಶಬರಿಯು ಹಂಬಲಿಸಿದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ನೋಡಿ ಆನ್ಸರ್ಸ್ ಇದಿಷ್ಟು ಬರೆದಿದ್ರೆ ನಿಮಗೆ ಡಿಸ್ಪ್ಲೇ ಮೇಲೆ ಏನು ಕಾಣಿಸ್ತಿದೆಯಲ್ಲ, ಇದಿಷ್ಟು ಬರೆದಿದ್ರೆ ನಿಮಗೆ 4 ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ 42ನೇ ಪ್ರಶ್ನೆ, ಶ್ರೀರಾಮನ ಅಶ್ವಮೇಧದ ಕುದುರೆಯನ್ನು ಲವನು ಬಾಲ ಸಹಜ ಕುತೂಹಲದಿಂದ ಕಟ್ಟಿ ಹಾಕಿದ ಬಗೆಯನ್ನು ವಿವರಿಸಿ, ಅಥವಾ ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವನ್ನು ಕಂಡಾಗ ಲವನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತಲ್ಲಿ ಬರೆಯಿರಿ. ಸೊ ಇದು ವೀರಲವಯಿಂದ ಕೇಳಿದ್ದಾರೆ. 2 ಸಹ ಈಸಿ ಇತ್ತು ನೋಡಿ. ಇದಿಷ್ಟು ನೀವು ಬರೆದಿದ್ರೆ ಸಾಕು, ನಿಮಗೆ ಪೂರ್ಣ ಅಂಕ. ನೆಕ್ಸ್ಟ್ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಓದ್ಕೊಂಡು ಅದಕ್ಕೆ ಆನ್ಸರನ್ನು ಬರೆದಿರಬೇಕು ನೋಡಿ. ಇಲ್ಲಿ ನಿಮಗೆ ಕೊಟ್ಟಿದ್ರು, ಸರೋಜಿನಿ ನಾಯ್ಡು ಅವರ ಸ್ವಯಂ ಸೇವಕರನ್ನು ಹೇಗೆ ಉರಿದುಂಬಿಸುತ್ತಿದ್ದರು. ಸೊ ನಾವು ಕೈಗೊಳ್ಳುತ್ತಿರುವ ತುಂಬ ಅಪಾಯದ ಯಾತ್ರೆ, ಪೊಲೀಸರು ನಮ್ಮನ್ನು ನಿರ್ದಯವಾಗಿ ಹೊಡೆಯಬಹುದು, ಬಡಿಯಬಹುದು, ಜೈಲಿಗೆ ಎಳೆದೊಯ್ಯಬಹುದು, ಆದರೆ ಅದೆಲ್ಲವನ್ನು ನಾವು ಶಾಂತಿ ಮತ್ತು ಅಹಿಂಸೆಯಿಂದ ಸಹಿಸಬೇಕು. ಸೊ ಈ ರೀತಿ ಇದು ಮೊದಲನೇ ಆನ್ಸರು. ನೆಕ್ಸ್ಟು ಎಡ್ಮಂಡ್ ಗಾಸ್ರವರು ಸರೋಜಿನಿಯವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದ ಬಗೆಯನ್ನು ಕೇಳಿದ್ದಾರೆ. ಅದು ಇದಿಷ್ಟು ಆನ್ಸರ್ ಬರ್ತಿದೆ, 4 ಅಂಕ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಪತ್ರಲೇಖನ. 2 ಪತ್ರಲೇಖನವನ್ನು ಕೊಟ್ಟಿದ್ರು. ಒಂದು ನಿಮ್ಮನ್ನು ಕಾರವಾರದ ಅಬ್ಬಕ್ಕ ದೇವಿಯ ಬಡಾವಣೆಯ ಪ್ರಾರ್ಥನಾ ಅಂತ ತಿಳಿದುಕೊಂಡು ಗಾಳಿ ರಭಸಕ್ಕೆ ವಿದ್ಯುತ್ ತಂತಿಯ ಮೇಲೆ ಬಿದ್ದಿರುವ ಮರವನ್ನು ತೆರವುಗೊಳಿಸುವಂತೆ ಕೋರಿ ವಿದ್ಯುತ್ ಶಕ್ತಿ ಮಂಡಳಿಯ ಮುಖ್ಯ ಅಭ್ಯಂತರಿಗೆ ಪತ್ರ. ಸೊ ಅದಕ್ಕೆ ನೋಡಿ, ಫಸ್ಟ್ ದಿನಾಂಕ
ಸ್ಥಳ, ಇವತ್ತಿಂದ ದಿನಾಂಕ ಮತ್ತು ಸ್ಥಳ ಹಾಕಿ ಇವರಿಂದ ಪ್ರಾರ್ಥನಾ ಅಬ್ಬಕ್ಕ ದೇವಿ ಬಡಾವಣೆ ಕಾರವಾರ, ಇವರಿಗೆ ಮಾನ್ಯ ಮುಖ್ಯ ಅಭ್ಯಂತರರು ವಿದ್ಯುಚ್ಛಕ್ತಿ ಮಂಡಳಿ ಕಾರವಾರ ಮಾನ್ಯರೇ ಅಂತ ಹಾಕಿ ವಿಷಯ ಬರೆದು, ತದನಂತರ ನೀವು ನಾನು ಕಾರವಾರದ ಅಬ್ಬಕ್ಕ ದೇವಿ ಬಡಾವಣೆ ನಿವಾಸಿಯಾಗಿದ್ದೇನೆ, ಈ ಪತ್ರದ ಮೂಲಕ ನಿಮ್ಮ ಗಮನಕ್ಕೆ ತರುವ ವಿಷಯವೆಂದರೆ ಕಳೆದ ರಾತ್ರಿ ಈ ರೀತಿ ಮಳೆ ಬಿದ್ದು ಈ ಥರ ಆಗಿದೆ ಅಂತೇಳಿ ಬರೆದು ವಂದನೆಗಳೊಂದಿಗೆ ತಮ್ಮ ನಂಬುಗೆಯ ಪ್ರಾರ್ಥನಾ ಅಂತ ಬರೆದ್ರೆ ಸಾಕು ಮಕ್ಕಳ 5 ಅಂಕ ಸಿಗುತ್ತೆ. ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ನಿಮ್ಮನ್ನು ಶಿವಮೊಗ್ಗದ ಪ್ರೌಢಶಾಲೆಯ ಹೇಮಂತ್ ಅಂತ ಭಾವಿಸ್ಕೊಂಡು ಶಾಲೆಯಲ್ಲಿ ಆಚರಿಸಿದ ಗ್ರಂಥ ಸಪ್ತಾಹ ಕಾರ್ಯಕ್ರಮದ ಕುರಿತು ದಾವಣಗೆರೆಯಲ್ಲಿ ವಾಸವಾಗಿರುವ ಮುನಿವೀರಪ್ಪ ಎಂಬ ಹೆಸರಿನ ತಂದೆಗೆ ಪತ್ರ ಬರೀಲಿಕ್ಕೆ ಹೇಳಿದ್ದಾರೆ. ಅಂದರೆ ಇದು ತಂದೆಗೆ ಪತ್ರ. ಸೊ ಕ್ಷೇಮಶ್ರೀ ಇವರಿಂದ ಅಂತ ಹಾಕಿ ತೀರ್ಥರೂಪರವರಿಗೆ ನಿಮ್ಮ ಮಗ ಹೇಮಂತ ಮಾಡುವ ಶಿರಸಾಷ್ಟ ಪ್ರಮಾಣಗಳು ಅಂತ ಹಾಕಿ ಬರೆದು ಇಷ್ಟು ಬರೆದ್ರೆ ನಿಮಗೆ 5 ಅಂಕ ಸಿಗ್ತದೆ ಮಕ್ಕಳ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಪ್ರಬಂಧ. ಇಲ್ಲಿ ನಿಮಗೆ ಗ್ರಾಮ ಸ್ವರಾಜ್ಯ ಮತ್ತು ಕನ್ನಡ ಭಾಷಾ ಅಭಿವೃದ್ಧಿಯ ಮಾರ್ಗಗಳು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಗ್ರಾಮ ಸ್ವರಾಜ್ಯ ಬಹಳ ಈಸಿ, ಪೀಠಿಕೆ ಮತ್ತು ನಿರೂಪಣೆ, ವಿಷಯ ನಿರೂಪಣೆ ಬರೆದು ಉಪಸಂಹಾರವನ್ನು ಮಾಡಿ. ಸೊ ಇದು ನೆಕ್ಸ್ಟು ಇದಕ್ಕೆ ಇಷ್ಟು ಬರೆದಿದ್ರೆ ಸಾಕು ಮಕ್ಕಳ, ನಿಮಗೆ ಪೂರ್ಣ ಅಂಕಗಳು ಸಿಗ್ತವೆ. ಸೊ ಇದರ PDF ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ ಮಕ್ಕಳ, ನೋಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.